ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ರೆಸಿಪಿ ಚಾನಲ್. ಇವತ್ತೊಂದು ಸಿಂಪಲ್ ಆದ ಗ್ರೀನ್ ಪೀಸ್ ಪುಲಾವ್ ಅಂದರೆ ಬಟಾಣಿ ಪುಲಾವ್ ರೆಸಿಪಿ ಹೇಳಿಕೊಡ್ತಿದ್ದೇನೆ. ಸ್ಟಾರ್ಟ್ ಮಾಡುವಲ್ಲ. ಕುಕ್ಕರಲ್ಲಿ ನಾನು ಈ ರೆಸಿಪಿಯನ್ನು ಮಾಡ್ತಿದ್ದೇನೆ ಆಯಿತಾ. ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ತಿದ್ದೇನೆ. ನಿಮಗೆ ಬೇಕಿದ್ರೆ ಯಾವ ಕುಕ್ಕಿಂಗ್ ಆಯಿಲ್ ಸಹ ಆ್ಯಡ್ ಮಾಡ್ಬೋದು. 2 ಮೀಡಿಯಮ್ ಸೈಜ್ಡ್ ಆನಿಯನ್, ಇಲ್ಲದೆ 1 ದೊಡ್ಡ ಆನಿಯನ್ ಸಹ ಆಗ್ತದೆ ತಗೊಂಡು ಸ್ವಲ್ಪ ಫ್ರೈ ಆದರೆ ಸಾಕು. 1 ನಿಮಿಷ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ, ಬ್ರೌನ್ ಆಗಬೇಕಂತಲಿ ಇಲ್ಲ, ಸ್ವಲ್ಪ ಬಾಡಿದರೆ ಸಾಕು. ಮಸಾಲಕ್ಕೆ ಗ್ರೈಂಡ್ ಮಾಡಲಿಕ್ಕೆ 15 ಗೋಡಂಬಿ, ಕ್ಯಾಶ್ಯೂ, ಖಾರಕ್ಕೆ ಬೇಕಾದಷ್ಟು ಗ್ರೀನ್ ಚಿಲ್ಲೀಸ್ ಆಗ್ಬೋದು. ನಾನೊಂದು 7ರಿಂದ 8 ತಗೊಂಡಿದ್ದೇನೆ. ಮತ್ತು ಒಂದು ದೊಡ್ಡ ಮುಷ್ಟಿ ಕೊತ್ತಂಬರಿ ಸೊಪ್ಪು. ಈ 3 ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ. ಇದರ ಜೊತೆ ನಾವು ಈಗ ಬಾಡಿಸಿದ ನೀರುಳ್ಳಿಯನ್ನು ಸಹ ಹಾಕ್ತಿದ್ದೇನೆ. ಸ್ವಲ್ಪ ನೀರು ಹಾಕಿ ಒಳ್ಳೆ ರೀತಿಯಲ್ಲಿ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಆಗಬೇಕಾಯ್ತಾ, ಅಷ್ಟು ಗ್ರೈಂಡ್ ಆಗಬೇಕು. ಗ್ರೈಂಡ್ ಮಾಡಿದ ಮಸಾಲವನ್ನು ಸೈಡಿಗೆ ಇಡಿ. ಇನ್ನು ಕೆಲವು ಗರಂ ಮಸಾಲವನ್ನು ಗುದ್ದಿಕೊಂಡಾಯ್ತಾ. ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಲವಂಗ, 1 ಇಲೈಚಿ, 1 ಚಿಕ್ಕ ಕಡ್ಡಿಯಷ್ಟು ದಾಲ್ಚಿನ್ನಿ, 1 ಸ್ಟಾರ್ ಹಾಗೂ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಹಾಕ್ತಿದ್ದೇನೆ. ಒಳ್ಳೆ ರೀತಿಯಲ್ಲಿ ಇದನ್ನು ಕ್ರಷ್ ಮಾಡಬೇಕಾಯ್ತಾ. ರಫ್ಲಿ ಕ್ರಷ್ ಆದರೆ ಸಾಕು. ಹೀಗೆ ಕ್ರಷ್ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಒಳ್ಳೆ ಆಗ್ತದೆ. ಕ್ರಷ್ ಮಾಡಿದ ನಂತರ ಇಲೈಚಿಯ ಸಿಪ್ಪೆಯನ್ನು ಬಿಸಾಡಿ. ಸೇಮ್ ಕುಕ್ಕರ್ ಯೂಸ್ ಮಾಡ್ತಿದ್ದೇನೆ. ಈಗ ಎಣ್ಣೆ ಇದ್ದರೆ ಎಕ್ಸ್ಟ್ರಾ ಎಣ್ಣೆ ಹಾಕಬೇಕಂತಲಿ ಇಲ್ಲ. ಎಣ್ಣೆ ಇಲ್ಲದ್ರೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ, ಆನಂತರ ಕ್ರಷ್ ಮಾಡಿದ ಈ ಪೌಡರ್ ಉಂಟಲ್ಲ, ಗರಂ ಮಸಾಲ ಪೌಡರನ್ನು ಹಾಕಿ 2 ನಿಮಿಷ ಒಳ್ಳೆ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಫ್ರೈ ಆದ ನಂತರ 2 ನೀರುಳ್ಳಿಯನ್ನು ಉದ್ದಕ್ಕೆ ಸ್ಲೈಸ್ ಮಾಡಿದ್ದಾನೆ ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ. 2 ನಿಮಿಷ ಒಳ್ಳೆ ರೀತಿಯಲ್ಲಿ ಫ್ರೈ ಆದರೆ ಆಯಿತು. 2 ನಿಮಿಷ ಆದ ನಂತರ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ ಒಳ್ಳೆ ಫ್ರೈ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ವಾಸನೆ ಕಂಪ್ಲೀಟ್ಲಿ ಹೋಗೋವರೆಗೆ ಫ್ರೈ ಮಾಡಬೇಕು. 2 ನಿಮಿಷ ಫ್ರೈ ಮಾಡಿದ ನಂತರ ಕಡ್ದ ಮಸಾಲವನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಇದನ್ನು ಸಹ ಫ್ರೈ ಮಾಡ್ತಾನೆ. 1 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಸಾಕು. ಮಸಾಲ ಫ್ರೈ ಆಗುವಷ್ಟರಲ್ಲಿ ನಾನು ಅಕ್ಕಿ 2.5 ಕಪ್ ಗ್ಲಾಸಲ್ಲಿ ತಗೊಂಡಿದ್ದೇನೆ ಆಯಿತಾ. ಇದನ್ನು ಒಳ್ಳೆ ರೀತಿಯಲ್ಲಿ 3 ಸರ್ತಿ ತೊಳೆದು ಬದಿಗಿಡಿ. ಬಟಾಣಿ 1.5 ಕಪ್ ತಗೊಂಡಿದ್ದೇನೆ. ಇದನ್ನು ಮುಂಚಿನ ದಿನ ರಾತ್ರಿ ನೆನೆಸಿ ಇಟ್ಟರೆ ಅಂತೂ ಉತ್ತಮ, ಇಲ್ಲದೆ ಫ್ರೀಸ್ಡ್ ಬಟಾಣಿ ಸಹ ಹಾಕ್ಬೋದು. ಬಟಾಣಿಯನ್ನು ಮಸಾಲಕ್ಕೆ ಹಾಕಿ 2 ನಿಮಿಷ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ. ಫ್ರೈ ಆದ ನಂತರ ತೊಳೆದ ಅಕ್ಕಿಯನ್ನು ಹಾಕ್ತಿದ್ದೇನೆ. 2.5 ಕಪ್ ಅಕ್ಕಿಗೆ ನಾನು 5 ಗ್ಲಾಸ್ ನೀರು ತಗೊಂಡಿದ್ದೇನೆ. ಡಬಲ್ ತಗೊಳ್ಬೇಕು. ನಿಮ್ಮ ಅಕ್ಕಿಗೆ ಎಷ್ಟು ನೀರು ಬೇಕು ನಿಮಗೆ ಅಂದಾಜು ಇರ್ತದಲ್ಲ, ಅದರ ಪ್ರಕಾರ ನೀರು ತಗೊಂಡು ಒಮ್ಮೆ ಇದನ್ನು ಒಳ್ಳೆ ರೀತಿಯಲ್ಲಿ ಕುದಿಸಿ ಆಯಿತಾ. ರೈಸ್ 1 ನಿಮಿಷ ಒಳ್ಳೆ ರೀತಿಯಲ್ಲಿ ಫ್ರೈ ಆದ ನಂತರ ಕುದಿಸಿ ಇಟ್ಟ ಬಿಸಿ ನೀರನ್ನು ಇದಕ್ಕೆ ಹಾಕ್ತಿದ್ದೇನೆ. ಒಳ್ಳೆ ರೀತಿಯಲ್ಲಿ ಒಮ್ಮೆ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೇನೆ. ಅರ್ಧ ಲಿಂಬೆ ಹಾಕ್ತಿದ್ದೇನೆ. ಲಿಂಬೆ ಹಾಕುದು ಯಾಕಂದ್ರೆ ಅಕ್ಕಿ ಒಂದಕ್ಕೊಂದು ಅಂಟದಂತೆ ಲಿಂಬೆ ಹಾಕುದು. ಇದ್ರ ಜೊತೆ ನಾನು ಬಿರಿಯಾನಿ ಎಸೆನ್ಸ್ ಹಾಕ್ತಿದ್ದೇನೆ. ನಿಮ್ಮ ಹತ್ರ ಬಿರಿಯಾನಿ ಎಸೆನ್ಸ್ ಇಲ್ಲದ್ರೆ ಏನು ಪ್ರಾಬ್ಲಮ್ ಇಲ್ಲ, ಹಾಕಲೇಬೇಕಂತಲಿ ಇಲ್ಲ, ಇದು ಕಂಪ್ಲೀಟ್ಲಿ ಆಪ್ಷನಲ್. 1 ಟೀ ಸ್ಪೂನ್ ಅಷ್ಟು ಬಿರಿಯಾನಿ ಎಸೆನ್ಸ್ ಹಾಕ್ತಿದ್ದೇನೆ. ಇದ್ರ ಜೊತೆ 1 ಟೀ ಸ್ಪೂನ್ ತುಪ್ಪ ಹಾಕ್ತಿದ್ದೇನೆ. ತುಪ್ಪ ಬೇಕಿದ್ರೆ 2 ಇಲ್ಲದೆ 3 ಟೀ ಸ್ಪೂನ್ ಸಹ ಹಾಕ್ಬೋದು. ತುಪ್ಪ ಹಾಕಿದಷ್ಟು ಈ ರೆಸಿಪಿ ಅಂತೂ ಒಳ್ಳೆ ಟೇಸ್ಟಿ ರೀತಿಯಲ್ಲಿ ಬರ್ತದೆ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಮ್ಮೆ ಮಿಕ್ಸ್ ಮಾಡಿ ನಂತರ ಕುಕ್ಕರಿನ ಬಾಯನ್ನು ಮುಚ್ಚಿ 10 ನಿಮಿಷ ಈ ಪುಲಾವ್ ಒಳ್ಳೆ ರೀತಿಯಲ್ಲಿ ಬೇಯಲಿ. 10 ನಿಮಿಷ ಆದ ನಂತರ ಒಂದು 15ರಿಂದ 20 ನಿಮಿಷ ಓಪನ್ ಮಾಡಿಬಿಡಿ ಆಯಿತಾ. ಕುಕ್ಕರ್ ದಮ್ಮಲ್ಲಿ ಬೇಯಲಿ. ಈಗ ಸಾಧಾರಣ ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಆದ ನಂತರ ಓಪನ್ ಮಾಡ್ತಿದ್ದೇನೆ. ಎಷ್ಟು ಒಳ್ಳೆ ರೀತಿಯಲ್ಲಿ ರೈಸ್ ಬಂದಿದೆ ನೋಡಿ. ಬೇಕಿದ್ರೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ನಾನು ಹಾಕ್ತಿಲ್ಲ. ಸಿಂಪಲ್ ಆದ ಈ ರೆಸಿಪಿ ಆದರೆ ತುಂಬಾನೇ ಟೇಸ್ಟಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೂ ಮಮ್ಮ ಫಿಂಗರ್ ಲಿಕ್ಕಿಂಗ್ ಗುಡ್ ಅಂತೂ ಹೇಳ್ತಾರೆ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗುವಲ್ಲ, ಅಷ್ಟೊರೆಗೆ ಟೇಕ್ ಕೇರ್, ಬಾಯ್ ಬಾಯ್.